ಯಾವುದೇ ನಮ್ಮ ಆನೆ ಶಿಬಿರಗಳಲ್ಲಿ ಪ್ರವಾಸಿಗರೇನಿದ್ದಾರೆ ಅವರಿಗೆ ವಿಸಿಟರ್ಸ್ಗೆ ಆನೆಯ ಸಮೀಪ ಯಾರೂ ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿದ್ದೇನೆ. ಮತ್ತೊಂದು SOP ಹೊಸದಾಗಿ ಪ್ರಿಪೇರ್ ಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಸಾಮಾನ್ಯವಾಗಿ ಇವತ್ತೆಲ್ಲ ಜನ ಅಲ್ಲಿ ಹೋಗಿ ಆನೆಗೆ ಬಾಳೆಹಣ್ಣು ತಿನ್ನಿಸುವಂಥದ್ದು, ಬೆಲ್ಲ ತಿನ್ನಿಸುವಂಥದ್ದು, ಜೊತೆಯಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು ಇದೆಲ್ಲ ಮೊದಲಿನಿಂದ ನಡೆದುಕೊಂಡು ಬಂದಂಥದ್ದು. ಯಾಕೆಂದ್ರೆ ಇವೆಲ್ಲ ಆನೆಗಳು ಕುಂಟೆ ಆನೆಗಳು, ಪಳಗಿಸಿದ ಆನೆಗಳು. ಈಗ ಯಾವುದೇ ರೀತಿಯ ಮಾನವನಿಗೆ ಧಕ್ಕೆ ಮಾಡುವುದಿಲ್ಲ ಅನ್ನುವಂಥ ಒಂದು ಭರವಸೆ ಎಲ್ಲರಿಗೆ ಇತ್ತು. ಆದರೆ ಈ ಘಟನೆ ಏನಾಗಿದೆ, ಈಗ ಈ ದುರ್ಘಟನೆಯಿಂದ ಎಲ್ಲರ ಕಣ್ಣು ತೆರೆದಿದೆ. ಆನೆಯ ಬಿಹೇವಿಯರ್ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇದರಲ್ಲಿ ಮತ್ತೆ ಈ ಕಾಳಗದಲ್ಲಿ ಒಂದು ಆನೆನೂ ಬಹಳ ಗಂಭೀರ ಅದಕ್ಕೆ ಗಾಯಗಳಾಗಿತ್ತು, ಅದು ಮೃತಗೊಂಡಿದೆ. ಹೀಗಾಗಿ ಕಂಚನ್ ಆನೆಗೆ ದಸರಾದಲ್ಲಿ ಹಿಂದೆಲ್ಲ ಭಾಗಿಯಾಗಿತ್ತು, ಅದನ್ನು ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇಲ್ಲ, ಹಾಗೆ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತೆ ಮುಂಬರುವಂತಹ ದಿನಮಾನಗಳಲ್ಲಿ ದಸರಾ ಜಂಬೂ ಸವಾರಿಯಲ್ಲಿ ಸಹಿತ ಜನರು ಆನೆಯ ಸಮೀಪ ಬರದ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ಕಟ್ಟುನಿಟ್ಟಿನ ಸೂಚನೆಯನ್ನು ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತೇನು ಸಫಾರಿ ನಡೆಸ್ತಾ ಇದ್ದೀವಿ, ಸಫಾರಿಯಲ್ಲಿ ಸಹಿತ ತೆರೆದ ವಾಹನದಲ್ಲಿ ಇಲ್ಲಿ ನನಗೆ ಒಂದು ಮಾಹಿತಿ ಬರುತ್ತೆ, ಏನು ಸಫಾರಿ ವಾಹನಗಳಿದೆ ವಾಹನಗಳ ಮೇಲೇನೂ ಆನೆಗಳು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ಅತ್ಯಂತ ಗಂಭೀರತೆಯಿಂದ ಸರ್ಕಾರ ಇದನ್ನು ಪರಿಗಣಿಸಿದೆ. ಮತ್ತು ಸಾರ್ವಜನಿಕರ ಮೇನ್ ಪ್ರವಾಸಿಗರಿದ್ದಾರೆ ಅವರ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಇವತ್ತು ತೆರೆದ ವಾಹನಗಳು ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ, ಅದಕ್ಕೆ ಸಂಪೂರ್ಣವಾಗಿ ಸರಪಳಿ ಹಾಕಬೇಕು ಅಥವಾ ಅದಕ್ಕೆ ಗಾರ್ಡ್ ಮಾಡುವಂತಹ ರೀತಿಯಲ್ಲಿ ಸಂಪೂರ್ಣ 100% ಇವತ್ತು ಯಾರು ವಿಸಿಟರ್ಸ್ ಬರ್ತಾರೆ ಅವರಿಗೆ ಯಾವುದೇ ರೀತಿಯ ಅವರಿಗೆ ಧಕ್ಕೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿರುವಂಥ ರೀತಿಯಲ್ಲಿ ಒಂದು ವಿನ್ಯಾಸವನ್ನು ಮಾಡಿ ಅದನ್ನು ಸಫಾರಿ ನಡೆಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.